ಪಂಚ ಸ್ಪೆಷಲ್ ಶೋ ನೋಡಿದ್ರೆ ವೆರಿ ಕ್ಯಾಪ್ಟಿವೇಟಿಂಗ್ ಫಿಲ್ಮ್. ತುಂಬಾ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಹೋಗೋ ಪೇಸ್ ತುಂಬ ನನಗೆ ಆ ಪೇಸ್ ಇಷ್ಟ ಆಯಿತು. ಆಮೇಲೆ ಸಮ್ ಸೀನ್ಸ್ ಡೈರೆಕ್ಟರ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ, ಎಸ್ಪೆಷಲಿ ಫಸ್ಟ್ ಆಫ್ಲಿ ಇಂಟ್ರೋಲ್ ಬಿಫೋರ್ ಆ ಪೋರ್ಷನ್ ಆ್ಯಂಡ್ ಕ್ಲೈಮ್ಯಾಕ್ಸ್ ಟುವರ್ಡ್ಸ್ ಲಾಸ್ಟ್ 20 minutes ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್. ಆ್ಯಂಡ್ ಸಂಚಿತ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ತುಂಬ ಕಡೆ ಸುದೀಪ್ನ ವಿ ಕ್ಯಾನ್ ಸಿ ಸುದೀಪ್ ಇನ್ ಲಾಟ್ ವಾಯ್ಸು, but even he has got his own style also with Sudeep season where he is tried to make his own style also, but very nice and many surprising factor. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಎಲ್ಲ ಆ್ಯಕ್ಟರ್ಸ್ ಇವೆ. ಯಾಕೆ ಒಂದು ಸಿನಿಮಾದಲ್ಲಿ ಎಲ್ಲ ಆ್ಯಕ್ಟ್ರಸ್ಸು ಚೆನ್ನಾಗಿ ಮಾಡಿದರೆ ಭಾಳ ಅಪರೂಪ ಅದು. ಎಸ್ಪೆಷಲಿ ಇವ್ರ ಕ್ಯಾರೆಕ್ಟರ್ ಬರ್ತಾರೆ ಪ್ರಶಾಂತ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ಕಸಿನ್ ಒಬ್ಬ ಮಾಡಿದ್ದಾರೆ ಜೈ, ಅವನು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ಮೋಸ್ಟ್ ಆಲ್ ದ ಕ್ಯಾರೆಕ್ಟರ್. ಆಮೇಲೆ ನಮ್ಮ ಮ್ಯಾಕ್ಸ್ ಮಂಜು ಅವರು ಅಷ್ಟೇ ಸರ್ಪ್ರೈಸಿಂಗ್ಲಿ ಹಿ ಹಸ್ ಡನ್ ವೆರಿ ಲೋ ಪ್ರೊಫೈಲ್ ಕ್ಯಾರೆಕ್ಟರ್. ಯಾರು ಪಚ್ಚ ತುಂಬ ಚೆನ್ನಾಗಿ ಮಾಡಿದ್ದಾರೆ, ವೆರಿ ನೈಸ್. ಟೋಟ್ಲಿ ದ ಫಿಲ್ಮ್ ಇಸ್ ವೆರಿ ಎಂಗೇಜಿಂಗ್ ಆ್ಯಂಡ್ ನಮ್ಗೆ ಖುಷಿ ಆಯಿತು. ಒನ್ ಮೋರ್ ಹೀರೋ ಹಸ್ ಕಮ್ ಫಾರ್ ಅಸ್. ತುಂಬ ವರ್ಷಗಳ ನಂತರ ನಾವು ಭಾವನಾ ನೋಡ್ತಾ ಇದ್ದೀವಿ. ಅದು ಈ ಥರ ಪಾತ್ರ ಮಾಡಿದ್ರಲ್ಲಿ ತುಂಬ ಐ ಥಿಂಕ್ ವೆರಿ ನೈಸ್. ಟೋಟ್ಲಿ ಇಟ್ ವಾಸ್ ವೆರಿ ಗುಡ್ ಆ್ಯಂಡ್ ಮ್ಯೂಸಿಕ್ ವಾಸ್ ಡ್ಯಾಮ್ ಗುಡ್. ಎಸ್ಪೆಷಲಿ ರೀ ರೆಕಾರ್ಡಿಂಗ್ ತುಂಬ ಚೆನ್ನಾಗಿ ಮಾಡಿದ್ರು. ಚರಣ್ ರಾಜ್ ಆ್ಯಂಡ್ ಥ್ರೂಔಟ್ ದ ಫಿಲ್ಮ್ ಎಲ್ಲ ಇವ್ರ ವಾಯ್ಸ್ ತುಂಬಾ ಹಾಂಟ್ ಮಾಡುತ್ತೆ. ಆ್ಯಂಡ್ ಅದರಲ್ಲಿ ಒಂದು ಎಮೋಷನ್ ಇದೆ, ಏನಂತೀವಿ ಫೋರ್ಸ್ ಇದೆ. ಆ ಎಮೋಷನ್ ಏನಿದೆ ಒಂದು ಯೂಶ್ವಲಿ ಏನು ಮಾಡ್ತೀವಿ ಯಂಗ್ಸ್ಟರ್ಸ್ ಎಲ್ಲರೂ ಎಷ್ಟು ಈಸಿಯಾಗಿ ಟು ಸರ್ವೈವಲ್ಗೋಸ್ಕರ ನಾವು ಹೆಂಗೆಲ್ಲ ಯಾವ್ಯಾವ ರಾಂಗ್ ಸ್ಟೆಪ್ ಇಡ್ತೀವಿ, ಅದು ಆ ಪರಿಣಾಮ ಎಷ್ಟು ಮಟ್ಟಿಗೆ ಅದು ಲೀಡ್ ಆಗುತ್ತೆ ಲೈಫ್ ಅನ್ನೋದನ್ನು ಭಾಳ ಚೆನ್ನಾಗಿದೆ. ಆ್ಯಕ್ಚುಲಾಗಿ ವಿ ಕ್ಯಾನ್ ಟೇಕ್ ಇಟ್ ಎಸ್ ಎ ನೆಗೆಟಿವ್ ಥಿಂಗ್. ಆ್ಯಕ್ಚುಲಿ ಮನುಷ್ಯ ಬಂದ್ಬಿಟ್ಟು ವಿ ಶುಡ್ ಬಿ ಬಿವೇರ್ ವಾಟ್ ಎವರ್ ವಿ ಡೂ. ನಾವು ನೆಕ್ಸ್ಟ್ ಏನು ಸ್ಟೆಪ್ ಇಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಇಡಬೇಕು. ಇಲ್ಲದೆ ಇದೇ ಪರಿಣಾಮನ ತೋರಿಸೋಕ್ಕೆ ಒಂದು ಐ ಥಿಂಕ್ ಫ್ಯಾಂಟಾಸ್ಟಿಕ್ ಎಕ್ಸಾಂಪಲ್ ಅಂತ ಹೇಳಿ. ಜನರಲ್ ಆಗಿ ಒಂದು ಮೊನೋಟನಸ್ ಕ್ವೆಶ್ಚನ್ ಇತ್ತು, ಇಂಡಸ್ಟ್ರಿಗೆ ಹೊಸ ಹೀರೋಗಳು ಬಂದಿಲ್ಲ ಅನ್ನೋದು. ಸಂಚಿತ್ ಅವ್ರು ನೋಡಿದ್ಮೇಲೆ ನಿಮ್ಗೆ ಏನು ಅನಿಸ್ತು? ಹೊಸ ಸಿನಿಮಾದಲ್ಲಿ ತುಂಬ ನಾವು ಅದೇ ಅವಾಗಿನ ಹೇಳ್ತಾರೆ ಹೊಸಬ್ರನ್ನ ಬರಲಿ, ಹೊಸಬ್ರ ಸಿನಿಮಾಗಳು ನೋಡಲಿ ಚೆನ್ನಾಗಿ ಅಂತ ಹೇಳೋದು. ನಮ್ಮ ಇಂಡಸ್ಟ್ರಿ ಬರೀ ನಾವುಗಳು ನಮ್ಮ ಸಿನಿಮಾಗಳು ಮಾತ್ರ ನೋಡೋದಲ್ಲ, ಹೊಸಬ್ರ ಸಿನಿಮಾ ನೋಡಬೇಕು, ಅವ್ರು ಬರಬೇಕು. ಇನ್ನು ಎಷ್ಟು ವರ್ಷ ನಾವು ಮಾಡ್ತೀವಿ ಹೇಳಿ? ನೆಕ್ಸ್ಟ್ ನಮ್ಮ ಭಾಷೆನ ನಮ್ಮ ಇದನ್ನ ತಗೊಂಡೋಗೋರೆಲ್ಲ ಯಂಗ್ಸ್ಟರ್ಸ್, ಇಂಥವ್ರನ್ನ ನೀವು ಅಪ್ರಿಷಿಯೇಟ್ ಮಾಡಬೇಕು. ಯು ಶುಡ್ ವೆಲ್ಕಮ್ ಇಟ್. ಹೆಂಗೆ ಬೇರೆ ಭಾಷೆಯಲ್ಲಿ ಎಷ್ಟು ಚೆನ್ನಾಗಿ ಅಪ್ರಿಷಿಯೇಟ್ ಮಾಡ್ತಾರೆ, ಈ ರೀತಿ ಸಿನಿಮಾಗಳು ನೋಡಬೇಕು ನಾವು. ಎಷ್ಟೊಂದು ಒಬ್ಬ ಒಳ್ಳೆ ಡೈರೆಕ್ಟ್ರ್ ಉಟ್ಕೋತಾರೆ, ಒಬ್ಬರು ಕ್ಯಾಮ್ರಾಮನ್ ಉಟ್ಕೋತಾರೆ, ಒಂದು ಹೀರೋ ಬಂದಮೇಲೆ ಅವರಿಂದ ಎಷ್ಟು ಸಿನಿಮಾಗಳಾಗ್ಬೋದು ಅದನ್ನು ನಾವು ಕೌಂಟ್ ಮಾಡಬೇಕು. ಐ ಥಿಂಕ್ ವಿ ಶುಡ್ ಅಪ್ರಿಷಿಯೇಟ್ ಆ್ಯಂಡ್ ವಿ ಶುಡ್ ಕಮ್ ಫಾರ್ವರ್ಡ್ ಆ್ಯಂಡ್ ವಾಚ್ ಲಾಟ್ ಆಫ್ ಕನ್ನಡ ಸಿನಿಮಾಸ್ ಲೈಕ್ ದಿಸ್, ಸೊ ದಟ್ ನಮ್ಮ ಭಾಷೆ ಎಲ್ಲರೂ ಹೇಳ್ತೀವಿ, ಮೀಡಿಯಾದಲ್ಲಿ ನೀವೆಲ್ಲ ಹೇಳ್ತೀರಾ, ಬಟ್ ವಿ ಹ್ಯಾವ್ ಟು ಎಲ್ಲ ಬರಬೇಕು. ನೀವು ಹೇಳಬೇಕು. ವಿ ಶುಡ್ ಫೋರ್ಸ್ ದೆಮ್ ಟು ಕಮ್. ಬೇರೆ ಮಾತಾಡೋದು ಬಿಟ್ಟು ಇದನ್ನು ನಾವು ಮಾಡಬೇಕು. ನಮ್ಮ ಭಾಷೆ ಸಿನಿಮಾನ ಹೆಂಗೆ ತೋರಿಸ್ಬೇಕನ್ನೋದನ್ನ ನೀವುಗಳು ಐಡಿಯಾ ಮಾಡಬೇಕು. ಬಟ್ ಐ ಫೀಲ್ ದಟ್ ಓನ್ಲಿ ಶುಡ್ ಕಮ್ ಆ್ಯಂಡ್ ವಾಚ್ ದಿಸ್ ಫಿಲ್ಮ್. ರಿಯಲಿ ಟ್ರೀಟ್ ಟು ವಾಚ್. ನಾನು ಆ್ಯಕ್ಚುಲಿ ಫಸ್ಟ್ ಡೇ ನೋಡಬೇಕಾಯ್ತು ಪಾಪ. ನಾನು ಫಸ್ಟ್ ಡೇ ನೋಡ್ಬೇಕು. ನಾನು 2 days ಬ್ಯಾಕೇ ಹೇಳಿದ್ರು ಪಾಪ, ನಂಗೆ ಆಗಲಿಲ್ಲ. ಆ್ಯಕ್ಚುಲಿ ವುಡ್ ಹ್ಯಾವ್ ಕಮ್, ಯಾಕಂದರೆ ದಿಸ್ ಬಾಯ್ ಇಸ್ ಆಲ್ಸೋ ಅವರ್ ಬಾಯ್ ಓನ್ಲಿ. ನಮ್ಮ ಹುಡುಗ, ನಮ್ಮ ಫ್ಯಾಮಿಲಿ. ಇದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಬಿಕಾಸ್ ಮನೆಗೆ ಕರೆದಿದ್ದು ಎಲ್ಲರ ಥರನೇ. ಬಟ್ ಇವತ್ತು ಅವ್ರು ಇನ್ಸಿಸ್ಟ್ ಮಾಡಿ, ಆ್ಯಕ್ಚುಲಿ ಹಿಸ್ ಗ್ರೇಟ್ನೆಸ್. ಇವತ್ತು ಅವ್ರು ಇನ್ಸಿಸ್ಟ್ ಮಾಡಿದ್ದು ನಾನು ನಮ್ಮ ಮನೇಲಿ ಪರ್ಸ್ನಲ್ ಆಗಲ್ಲ, ಐ ವಾಂಟ್ ಟು ವಾಚ್ ಇಟ್ ಬಿಟ್ವೀನ್ ಪಬ್ಲಿಕ್. ಇನ್ಫ್ಯಾಕ್ಟ್ ಇಲ್ಲೆಲ್ಲ ಇದು ಮಾಡಿಸ್ಕೊಂಡು ಬರೋಕ್ಕೆ ಹಾಕಿದವರೇ. ಗೀತಾ ಕಾವ್ ಸಪೋಸ್ ಟು ಕಮ್, ಶೀಸ್ ಅ ಲಿಟಲ್ ಅನ್ವೆಲ್, ಬಟ್ ಈ ಥಿಯೇಟ್ರಲ್ಲಿ ಜನಗಳ ಮಧ್ಯೆ ನೋಡ್ತೀನಿ ಅಂತ ಹೇಳಿದ್ದು ಶಿವಣ್ಣ. ದಟ್ಸ್ ವೈ ವಿ ಲವ್ ಹಿಮ್. Alright, this is all his doing. Thanks Shivana for this. Thank you so much. Thank you. ಸಕ್ಸಸ್ ಮೀಟ್ ಅಲ್ಲಿ ಒಂದು ಮಾತು ಹೇಳಿದ್ರು, ನೆಪೋಟಿಸಮ್ ಅನ್ನೋ ಪ್ರಶ್ನೆ ನಮ್ಮ ಪತ್ರಕರ್ತರು ಕೇಳಿದ್ದಕ್ಕೆ, ನೆಪೋಟಿಸಮ್ ಅನ್ನೋದನ್ನ ನೀವು ಶಿವಣ್ಣ ಅವ್ರಿಗೆ ಅಪ್ಪ ಅವ್ರಿಗೆ ಯಾಕೆ ಕೇಳಿಲ್ಲ ಅಂತ ಒಂದು ಮಾತು. ನೀವೇ ಕೇಳಿದ್ರಿ ಅದನ್ನ? ಒಂದು ನಿಮಿಷ, ನೀವೇ ಒನ್ ಮಿನಿಟ್, ನಾನು ನೋಡ್ತಾ ಇದನ್ನ. ನೀವೇ ಕೇಳಿದ್ರಿ? ಇಸ್ ಇಟ್ ಎ ಕ್ವಶನ್ ಟು ಬಿ ಆಸ್ಕ್ಡ್? ನಾಟ್ ನೆಸೆಸರಿ. ಎಲ್ಲ ಮನುಷ್ಯನು ಕನಸು ಕಾಣ್ತಾನೆ. ಇವ್ರ ಮಕ್ಳು ಅವ್ರ ಮಕ್ಳೇ ಕನಸು ಕಾಣ್ಬೇಕಂತಲ್ಲ, ಎಲ್ಲ ಮಕ್ಳು ಕಾಣ್ಬೋದು, ನೀವು ಕಾಣ್ಬೋದು. ಎವ್ರಿಬಡಿ ಕ್ಯಾನ್. ಗ್ರೇಟ್ನೆಸ್ ಏನಂದ್ರೆ ಇವಾಗ ನೀವು ಕೇಳಿದ್ರಲ್ಲ,
ಅದರಲ್ಲಿ ಒಂದ್ ನಿಮಿಷ ಅವ್ರ ಎದುರುಗಡೆ ಹೇಳ್ತೀನಿ ಕೇಳಿ. ಫುಲ್ ಇಂಟರ್ವ್ಯೂ ನೋಡಿದ್ರಾ? ಬೈ. ಫುಲ್ ಇಂಟರ್ವ್ಯೂ ಏನೇನು ಹೇಳಿದೆ? ಒಂದ್ ನಿಮಿಷ ಇಲ್ಲಿ ನೆಕ್ಸ್ಟ್ ಅದನ್ನೇ ಒಂದ್ ನಿಮಿಷ ಬೇಡ ಹೇಳು. ಫುಲ್ ಇಂಟರ್ವ್ಯೂ ಏನೇನು ಹೇಳಿದೆ? ಶಿವಣ್ಣ ಅವರು ಫುಲ್ ಇಂಟರ್ವ್ಯೂ ಏನೇನು ಹೇಳಿದೆ ಹೇಳಿ. ಶಿವರಾಜ್ ಕುಮಾರ್ ಅವ್ರನ್ನ ನಾವೆಲ್ಲಾನು ಶಿವರಾಜ್ ಕುಮಾರ್ ಅಂತಲ್ಲ ಶಿವಣ್ಣ ಅಂತ ಯಾಕೆ ಕರಿತೀವಿ ನಿಮ್ಗೆಲ್ಲ ಗೊತ್ತೇ ಇದೆ. ಪುನೀತ್ ರಾಜ್ಕುಮಾರ್ ಅಂತ ಅವ್ರ ಹೆಸರಿದ್ರು ಕೂಡ ಅವ್ರನ್ನ ಅಪ್ಪು ಅಂತ ಯಾಕೆ ಎಲ್ಲರೂ ಹಾರೈಸ್ತೀವಿ ಕರಿತೀವಿ ಅಂತಂದ್ರೆ ಅದು ಅವರ ಕಲೆಗೆ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಇದು. ಸೊ ಅವರು ಬಂದಿದ್ದಾರೆ ಅಂತಂದ್ಮೇಲೆ ಎಲ್ಲರಲ್ಲೂ ಒಂದೇನೋ ಒಂದು ಇರುತ್ತೆ, ಹಂಗಾಗಿ ಇಂಥವರೇ ಬರಬೇಕು ಅದನ್ನೇ ಕೇಳೋಣ ಅನ್ಸುತ್ತೆ. ಅಷ್ಟೇ. ನಾನು ನೋಡ್ಬಿಟ್ಟು ಅದನ್ನ ಕೇರೆ ಮಾಡೋಕ್ಕಲ್ಲ, ಬಿಕಾಸ್ ನಾಟ್ ನೆಸರಿ. ಯಾಕಂದ್ರೆ ಎಲ್ಲ ಮನುಷ್ಯರಿಗೂ ಅಧಿಕಾರ ಇದೆ ಟು ಥಿಂಕ್, ಟು ಬಿಕಮ್ ಬಿಗ್, ಟು ಹ್ಯಾವ್ ಐ ಶುಡ್ ಪ್ರೂವ್ ಸಮಥಿಂಗ್. ಅದೆಲ್ಲ ಎಲ್ಲ ಮನುಷ್ಯ ಆಸೆ ಅದು. ಅದನ್ನೆಲ್ಲ ವೆಲ್ಕಮ್ ಮಾಡಬೇಕು, ಅವನೇ ಮನುಷ್ಯ. ಬರೀ ಎಲ್ಲರೂ ನಾವುಗಳೇ ಬಂದರೆ ನಾವಿವತ್ತು ಯಾಕೆ ಹೇಳ್ತೆ ಅಂದರೆ ಯಂಗ್ಸ್ಟರ್ ಸಿನಿಮಾಗಳು ಯಾಕೆ ಹೇಳ್ದೆ, ನಾನು ಸುದೀಪ್ ಅವ್ರು ಇಟ್ಕೊಂಡೆ ಹೇಳಿದೆ. ಯಾಕಂತ ನಮ್ಗಳ ಸಿನಿಮಾ ನೋಡ್ತೀರಾ, ಯಾಕೆ ಯಂಗ್ಸ್ಟರ್ ಸಿನಿಮಾನ ಬಂದು ನೋಡಬೇಕು ಅಂತ ಹೇಳೋದು ಅಂದರೆ ಬಿಕಾಸ್ ಯು ಹ್ಯಾವ್ ಟು, ನಮ್ಮ ಭಾಷೆ ಇಂಪ್ರೂವ್ ಆಗಬೇಕು, ನಮ್ಮಲ್ಲಿ ಹೀರೋಸ್ಗಳು ಸ್ಟ್ಯಾಂಡ್ ಆಗಬೇಕು, ಎಲ್ಲರೂ ಸ್ಟ್ಯಾಂಡ್ ಆಗಬೇಕು. ದಟ್ಸ್ ವಾಟ್ ವಿ ವಾಂಟ್. ನಮ್ಮ ಭಾಷೆ ಉದ್ಧಾರ ಆಗಬೇಕಂದ್ರೆ 100% ನಿಮ್ಗೆಲ್ಲ ಸಪೋರ್ಟ್ ಬೇಕು. ಸುದೀಪ್ ಸರ್ಗೆ ಮಗ ಇಲ್ಲ, ಸೊ ಅವರು ಸುಮಾರು ವೇದಿಕೆಗಳಲ್ಲಿ ಸಂಚಿತ್ ಅವ್ರನ್ನ ನನ್ನ ಮಗ ಅಂತ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ನನಗೂ ಮಗ ಇಲ್ಲ. ಸಾನು ನನ್ನ ಮಗ ಇದ್ದಂಗೆ. ಅದ್ರಲ್ಲಿ ಮಗಳು ಮಗ ಬರೋ ಮಕ್ಕಳು ಅಂದ್ಮೇಲೆ ಮಕ್ಕಳು ಅವರಲ್ಲಿ ನನಗೂ 2 ಹೆಣ್ಮಕ್ಳಮ್ಮ, ನನಗೂ 2 ಹೆಣ್ಮಕ್ಳು. ನೀವೇ ಐ ಡೋಂಟ್ ಥಿಂಕ್ ಲೈಕ್ ದಟ್. ನಮ್ಮ ಗಂಡ್ಮಕ್ಳು ಅಂತ ವ್ಯಾಖ್ಯೆ ಪಡ ಇದು ಮಗನೇ. ಇಟ್ಸ್ ನಾಟ್ ಲೈಕ್ ಲೆಟ್ಸ್ ಲೀವ್ ಆಲ್ ದಟ್. ಇವತ್ತು ನಾನು ಪರ್ಸನಲ್ ಆಗಿ ನಮ್ಮ ನಿರ್ಮಾಪಕರು ಬಂದಿದ್ದಾರೆ, ದಯವಿಟ್ಟು ಬನ್ನಿ, ನೀವೆರಡು ಮಾತು ಹೇಳ್ಬೇಕಾಗತ್ತೆ. I wanted to thank her, that's all, not for a statement. Nivedita, thank you so much for making time, and I really thank you Shivana for this. Thank you so much. Thank you so much. All the best. Yeah. Good luck. Thank you so much. Well done sir, very good. ಕೈ ಫ್ರಾಕ್ಚರ್ ಆಗಿದೆ, ಫೋನ್ ಚಿಪ್ ಆಗಿದೆ, ಕೈಗೆ ಅದಕ್ಕೋಸ್ಕರ ಒಂದು 2-3 ತಿಂಗಳಿಂದ ನಾವು ಕೆಲಸ ಮಾಡೋಕ್ಕಾಗಿಲ್ಲ. ಒಂದು ಫೋನ್ ಚಿಪ್ ಆಗಿ ಔಟ್ ಆಫ್ ಪ್ಲೇಸ್ ಆಗಿದೆ. ಟೇಕ್ ಸಮ್ ಟೈಮ್. ಎಲ್ಲೂ ಹೊಡೆದಾಡಿಲ್ಲ.